ಇವತ್ತಿನ ಮೇನ್ ಅಟ್ರಾಕ್ಷನ್ ಬಂದು ಈ ಬಿಲ್ಡಿಂಗ್ ನೋಡೋಕ್ಕೆ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಬಂದುಬಿಟ್ಟಿದ್ದೀನಿ ಆಯಿತಾ. 14th ಫ್ಲೋರ್ ಬಿಲ್ಡಿಂಗ್. ಬೇಸಿಕ್ಲಿ ದಿಸ್ ಇಸ್ ಅ ಬುದ್ಧಿಸ್ಟ್ ಪ್ಲೇಸ್ ವೇರ್ ಇಟ್ಸ್ ಲಾಟ್ ಆಫ್ ಬುದ್ಧ ಡಿಸೈಪಲ್ಸ್ ಬರ್ತಾರೆ. ನಾನು ಬುದ್ಧ ಡಿಸೈಪಲ್ ಅಲ್ಲ, ಬಟ್ ಐ ಹ್ಯಾವ್ ಕಮ್ ಬಿಕಾಸ್ ಐ ವಾಂಟ್ ಟು ಸಿ ದಿಸ್ 14 ಫ್ಲೋರ್ಸ್ ಹೆಂಗಿದೆ ಏನು ಅಂದ್ಬಿಟ್ಟು ಐ ಜಸ್ಟ್ ವಾಂಟ್ ಟು ಹ್ಯಾವ್ ಅ ಲುಕ್ ಎಟ್. ಬೆಳಗ್ಗೆಯಿಂದ ಮಳೆ ಹೊಡಿತಾ ಇತ್ತು, ಫುಲ್ ಫಾಗ್ ಇತ್ತು, ಏನು ವ್ಯೂ ಸಿಗಲ್ಲ ಅಂದ್ಕೊಂಡೆ. ಅಟ್ಲೀಸ್ಟ್ ಸ್ವಲ್ಪ ಆದರೂ ಸಿಗ್ತಲ್ಲ. ದಿಸ್ ಇಸ್ ವಾಟ್ ಯು ಗೆಟ್ ಟು ಸಿ ಏರ್ ಬೋರ್ನ್. ಇದು 100 meters ಟಾಲ್ ಇದೆ. ರೂಟಲ್ಲಿ ನಿಮಗೆ ಯು ಗೆಟ್ ಎ ಬ್ರಿಡ್ಜ್ ಲೈಕ್ ದಿಸ್ ಆ್ಯಂಡ್ ಆಲ್ ದ್ಯಾಟ್. ಮಳೆಗಾಲದಲ್ಲಿ ಇನ್ನೂ ಜೋರು ಮಳೆ ಬಂದಾಗ ಈ ಬ್ರಿಡ್ಜ್ ತನಕ ನೀರು ಬರುತ್ತೆ ಅಂತ ಹೇಳ್ತಾರೆ ಆಯಿತಾ. ಅದರ ಸ್ಮಾಲ್ ಐಲ್ಯಾಂಡ್ ಆ್ಯಂಡ್ ಆಲ್ ದ್ಯಾಟ್. ಇದು ಬ್ರಿಡ್ಜ್ ಮೇಲೆ ಬೈಕ್ ಓಡಿಸ್ಕೊಂಡು ಹೋಗ್ಬೋದು. ನಾನು ಏನಕ್ಕೆ ಓಡಿಸ್ಕೊಂಡು ಹೋಗಿಲ್ಲ ನನಗೆ ಗೊತ್ತಿಲ್ಲ. ನಾನು ಅಲ್ಲಿ ಫುಟೇಜ್ ತೊಗೊಂಡ್ಬೇಕಾದ್ರೆ ಯಾರೂ ಬಂದಿಲ್ಲ ಆಯಿತಾ. ಆಮೇಲೆ ಗೊತ್ತಾಯಿತು ದಟ್ ಅದ್ರ ಮೇಲೆ ಹೋಗ್ತಾರೆ ಅಂದ್ಬಿಟ್ಟು. ಇಲ್ಲೆಲ್ಲ ಸ್ಮಾಲ್ ಐಲ್ಯಾಂಡ್ ಇದೆ. ಸ್ವಲ್ಪ ಆ ಪಾತ್ವೆ ಎಲ್ಲ ಮುಳುಗ್ಬಿಟ್ಟಿದೆ ನೀರಲ್ಲಿ ಆಯಿತಾ. ಯು ಕ್ಯಾನ್ ಸಿ ಅ ಲಾಟ್ ಆಫ್ ಸ್ಟಫ್. ವ್ಯೂ ಮಾತ್ರ ಅದೇ ನಮ್ಮದು ಮೇನ್ ಟಾರ್ಗೆಟ್. ಅಲ್ಲಿ ಹೋಗೋದಕ್ಕೋಸ್ಕರನೇ ನಾವು ಹೋಗ್ತಾ ಇದ್ದೀವಿ. ಓಕೆ, ಜಸ್ಟ್ ರಿಮೆಂಬರ್ ದಟ್. ರೂಟಲ್ಲಿ ನಿಮಗೆ ಚಿತ್ರಾನ್ನ ವ್ಯೂಸ್ ಇದೆ ನಿಮಗೆ. ಓಕೆ, ನೀವು ನಿಂಬಿಂಗಲ್ಲಿ ಉಳ್ಕೊಂಡ್ರೆ ನಿಮಗೆ ಅಷ್ಟೊಂದು ಸ್ಟ್ರೈನ್ ಆಗೋದಿಲ್ಲ. ಫಾರ್ ಸಿಂಪಲ್ ರೀಸನ್ ಇಸ್ ನೋಡಿ, ಅದೇ ಬ್ರಿಡ್ಜ್ ಮೇಲೆ ತೊಗೊಂಡು ಬರ್ತಾಯಿದ್ದೀನಿ. ಓಕೆ, ಹೌ ಡಸ್ ಇಟ್ ಲುಕ್ ಬ್ಯೂಟಿಫುಲ್ನಾ? ಓಕೆ, ಸೊ ಈ ನೆಕ್ಸ್ಟ್ ಶಾರ್ಟ್ ತೋರಿಸ್ತೀನಿ ನೋಡಿ. ಇದಾದಮೇಲೆ ಇದನ್ನು ಯಾರು ನೋಡಿಲ್ಲಮ್ಮ, ನಾನು ಮಾತ್ರ ಹೆಂಗೆ ಹುಡ್ಕೊಂಡ್ಬಿಟ್ನೆ. ಯಾಕಂದರೆ ನಾನು 30-40 ಹೋಗೋದು. ಲೆಫ್ಟ್ ನೋಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇದು ಕಾಣಿಸ್ಬಿಡ್ತು ನನಗೆ. ಇದ್ರ ಕೆಳಗೆ ಯಾಕೆ ನಾನು ಡ್ರೋನ್ ಕಳಿಸ್ಬಿಡ್ಬಾರ್ದು, ಕೆಳಗಡೆ ಆ ಕಡೆ ಏನಿದೆ ನೋಡ್ಕೊಂಡು ಬರೋಣ. ಯಾಕಂದರೆ ನೀಲ್ ಐಲ್ಯಾಂಡ್ ಇದೆ ಗೊತ್ತಾ ನಮ್ಮ ಅಂಡಮಾನಲ್ಲಿ, ಇಂಡಿಯಾದಲ್ಲಿ. ಸೊ ಆ ಜಾಗದಲ್ಲಿ ಈ ಥರ ಒಂದು ಬ್ರಿಡ್ಜ್ ಇದೆ ಆಯಿತಾ. ಆ ಬ್ರಿಡ್ಜ್ ಹೆಸರು ಮರ್ತೋಯ್ತು. ಇದು ಅದೇ ಥರ ಕಾಣತ್ತಲ್ಲ. ಕಳ್ಸೋಣ ಅಂದರೆ ಕೈಯೆಲ್ಲ ನಡುಗ್ತದೆ. ಚಳಿ ಬೇರೆನಾ, ಬೆಳಗಿಂದ ಏನು ತಿಂದಿಲ್ವಾ ಆಯಿತಾ. ಶುಗರ್ ಲೋ ಆಗಿರ್ಬೇಕು ಮೋಸ್ಟ್ಲಿ, ನಡುಗ್ತಾ ಇದ್ದೆ. ಆದರೂ ಕಳಿಸ್ಬಿಡೋಣ ಅಂದರೆ ಇಟ್ ವಾಸ್ ಅ ಬ್ಯೂಟಿಫುಲ್ ವ್ಯೂ. ಇವಾಗ ವಾಪಸ್ ತಗೊಂಬರೋದೇ ಹೆದರಿಕೆ ಆಗ್ತಿತ್ತು. ಇದು ಮೇಲ್ಗಡೆ ಎತ್ತನ ಅಂದರೆ ಮೇಲ್ಗಡೆ ಮರಗಳಿದಾವೋ ಗಿಡಗಳಿದಾವೋ ಐ ಡೋಂಟ್ ನೋ ಅಬೌಟ್ ಇಟ್. ಎತ್ತಿಗೆ ತಿರ್ಸ್ಕೊಂಡು ನೋಡ್ಬಿಡೋಣ ಏನೇ ಇಲ್ಲ ಅಂದರೆ ಹಂಗೆ ಕರ್ಕೊಂಬಂದ್ಬಿಡೋಣ ಮೇಲ್ಗಡೆಯಿಂದನೇ ಅಂತ ನಾನು ಮೇತಿಗೆ ಸುತ್ತಾ ಇದ್ದೀನಿ. ಖುಷಿ ಆಯಿತು ದಟ್ ಯಾವುದು ಗಿಡ ಇಲ್ಲ ಮರ ಇಲ್ಲ ರೂಟ್ಲಿ ತಾಕೊಂಡು ಬಂದುಬಿಟ್ಟೆ ಆಯಿತಾ. ವೆರಿ ಹ್ಯಾಪಿ. ಕೆಳಗಡೆಯಿಂದ ಮಾತ್ರ ತಳ್ಳೋಕೆ ಇಷ್ಟ ಇಲ್ಲ. ಇಲ್ಲಿ ಬಂದ ಮೇಲೆ ನಾನು ಎಡಿಟಿಂಗ್ ಮಾಡಬೇಕಾದ್ರೆ ಯಾಕೆ ಸೀದಾ ನಾನು ನಿಂತಿರೋ ಬ್ರಿಡ್ಜ್ ಕೆಳಗೆ ಹೋಗಿ ತಳ್ಬೋದಾಗಿತ್ತು. ಟಿಕೆಟ್ ಕೌಂಟ್ರು ನೋಡಿ ಇದೆ ಬಿನ್ ಆಯಿತಾ. 1 ಲಕ್ಷ ಡಾಂಗ್ ಇದೆ. 1 ಲಕ್ಷಕ್ಕೆ ನೀವು ಟಿಕೆಟ್ ತಗೊಂಡು ನೀವೇ ನಡ್ಕೊಂಡು ಓಡಾಡಬೇಕು. ಫುಲ್ ಎಲ್ಲ ತೋರಿಸಿ ನಾನು ನೋಡೋ ಜಾಗ ಇಲ್ಲ. 3 ಲಕ್ಷ ಕೊಟ್ಟರೆ ನಿಮ್ಗೆ ಎಲೆಕ್ಟ್ರಿಕ್ ಕಾರ್ ಒಂದು ಜಾಗದಿಂದ ಒಂದು ಜಾಗಕ್ಕೆ ಈ ಥರ ಕರ್ಕೊಂಡು ಹೋಗ್ತಾರೆ. ನಿಲ್ಲಿಸ್ತಾರೆ, ನೋಡ್ಕೊ, ಮತ್ತೆ ಇನ್ನೊಂದು ಗಾಡಿ ರೆಡಿ ಇರುತ್ತೆ, ಆ ಗಾಡಿ ಹತ್ತು, ಇನ್ನೊಂದು ಗಾಡಿಗೆ ಹತ್ತು, ಹಂಗೆ ಹೋಗ್ತಾನೆ ಇರು. ನಿಮ್ಗೆ ಇನ್ನೇನು ಟಿಕೆಟ್ ತೊಗೊಳಂಗಿಲ್ಲ. ನೀವು 1 ಲಕ್ಷ ಡಾಂಗ್ ತಗೊಂಡು ಬರ್ತೀನಿ ಅಂದರೆ 330 ರೂಪಾಯಿಗೆ ಅಲ್ಲಿ ಕೊನೆ ಬಿಲ್ಡಿಂಗ್ ಇತ್ತಲ್ಲ ಅದಕ್ಕೂ ಟಿಕೆಟ್ ತಗೊಳ್ಬೇಕು ನೀವು. ಅದ್ರ ಬದಲು ತಗೊಂಡ್ಬಿಡೋಣ ಅಂದರೆ ನಾನು ಅದೆಲ್ಲ ಗಾಡೀಲಿ ಕೂತ್ಕೊಂಡು ಸುತ್ತಿದ್ರು ನನ್ನ ಮಗಂದು 6 ಗಂಟೆ ತೊಗೊಂಡು ಇನ್ನೂ ಟೈಮ್ ಆಗ್ತಿತ್ತು. ನಾನೇ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇನ್ನೂ ಫುಟೇಜು ವೀಡಿಯೋಸ್ ಎಲ್ಲ ತಗೊಳಂಗಿದ್ದಿದ್ರೆ ಆಯಿತಾ, ತಿನ್ಕೊಂಡು ಉಣ್ಕೊಂಡು ಸ್ವಲ್ಪ ಕೂತ್ಕೊಂಡು ಡ್ರೆಸ್ ತೊಗೊಂಡು ಮಾಡೋಂಗಿದ್ದು ಇನ್ನೂ ಸಾಕಾದಾಗ ತೊಗೊಳ್ಬೋದಾಗಿತ್ತು. ಆದ್ರೂ 6 ಗಂಟೆ ಆಗೋಯ್ತು ಆಯಿತಾ. ನಮ್ಮ ಇಂಡಿಯನ್ಸ್ ಇಬ್ಬರು ಬಂದಿದ್ದರು. ದುಡ್ಡು 2 ಲಕ್ಷ ಡಾಂಗ್ ಮಿಚ್ಕೊಂಡು ನೋಡಿ ತಳ್ತಾ ಇದ್ದೀನಿ. ಕ್ಯಾಮರಾ ಹೆಂಗೆ ಹೋಯ್ತು ಇದೆಲ್ಲ ಯು ವಿಲ್ ಬಿ ಏಬಲ್ ಟು ಎಂಜಾಯ್ ಇಟ್ ಆಯಿತಾ. ಸೊ ಅವರು ದುಡ್ಡು ಮಿಕ್ಸ್ಕೊಳ್ಳೋಕೆ ಅಥವಾ ನಾವು ಹೆಲ್ದಿ ಅಂದ್ಕೊಂಡು ನಡೀತೀವಿ ಅಂತ ಯು ವಿಲ್ ನಾಟ್ ಬಿಲೀವ್. ಲಯನ್ ನೋಡಿ, ಅಲ್ಲೊಂದು ಲಯನು ಇಲ್ಲೊಂದು ಲಯನು ಎಂಟ್ರನ್ಸ್ಲೆ. ಓಕೆ, ಸೊ ಇದೆಲ್ಲ ಓದ್ಕೊಳ್ಳೋಣಪ್ಪ ನೀವು. ಐ ವಿಲ್ ಟೆಲ್ ಯು ದ ಸ್ಟೋರಿ ವಾಟ್ ಹ್ಯಾಪನ್ ಆಯಿತಾ. ದ್ವಾರಪಾಲಕರು ಅಂತ ಹೇಳ್ತಾರೆ ಗೊತ್ತಾ, ಎಂಟ್ರೆನ್ಸಲ್ಲೇ ಇರೋದು. ಮೋಸ್ಟ್ಲಿ ಎಲ್ಲ ಫುಲ್ ಮೇಡ್ ಆಫ್ ವುಡ್. ಓಕೆ, ಸೊ ಇಟ್ ಈಸ್ ಬಿಲ್ಟ್ ಬೈ ಆ ಹುಡುಗಿ ನಾನು ಈ ಕಡೆ ಹೋಗು ಅಂತ ಹೇಳೋದು ಗೊತ್ತಾ. ನಾನು ಏನಕ್ಕೆ ಕಳಿಸ್ತಾವಳು ನನಗೆ ಈ ಕಡೆ ಮುಂದೆ ಹೋಗ್ಬಿಟ್ಟಿಲ್ಲ ಅಂದರೆ, ಅದು ಬೇಡ ಇಲ್ಲೋಗು ನೀನು, ಇದನ್ನು ಗಾಡಿ ರೆಡಿ ಇದೆ, ನೀ ಯಾಕೆ ನಡ್ಕೊಂಡು ಹೋಗ್ತೀಯಾ ಅಂತ. ವೆರಿ ಗುಡ್. ಸೊ ಎಲ್ಲೋ ಇದ್ದೆ ನಾನು ಸ್ಟೋರಿ ಮಾಡ್ತಾಯಿತ್ತು ನೋಡಿ. ಅದೇ ಬೇಜಾರಾಗೋದು ಅನ್ನೋದು ಎಲ್ಲ ನೋಡಿ. ಸುಮ್ಮನೆ ನನಗೆ ಇವಾಗ ಕನ್ಫ್ಯೂಷನ್ ಇದೆ. ವೇರ್ ವಾಸ್ ಐ ಟು ಟೆಲ್ ಇದು ಸ್ಟೋರಿ ಆಯಿತಾ. ಸೊ ಅವರು ಏನು ಗೊತ್ತಾ, ನಡಿಬೇಕಂತ ನಡೀತಂದ ಕೊನೆಗೆ ಟವರ್ ತನಕ ಬಂದುಬಿಟ್ಟು ಟವರ್ ಹತ್ತಲಿಲ್ಲ ಗೊತ್ತಾ. ಅವರು ಹೋಗ್ಬಿಟ್ರು. ಇದು ಬುದ್ಧ, ಅದು ಎಲ್ಲ ಫುಲ್ಲು ಐಡಲ್ಸ್. ಎಲ್ಲಿ ನೋಡಿದ್ರು ಹಂಗೇನೆ ಫುಲ್ಲು ಗೋಲ್ಡನ್ ಕಲರ್. ಇಲ್ಲ ಗೋಲ್ಡನ್ ಕಲರ್ ಮಾತ್ರ ಗೊತ್ತಿಲ್ಲ ನನಗೆ. ಅಲ್ಲಿ ಮೇನ್ ಟಾರ್ಗೆಟ್ ಅಲ್ಲಿ ಹೋಗ್ಬೇಕು. ಇಲ್ಲೇನಿದೆ ಒಳಗಡೆ ಹೋಗಿ ನೋಡೋಣ ಅಂದರೆ ಬಾ ಎಷ್ಟು ಬುದ್ಧ ಯೂ ಎಂತೆಂಥ ಗೋಲ್ಡನ್ ಶೈನಿಂಗ್ ಕಲರ್. ವಾವ್, ನಾನು ಇದಕ್ಕಿಂತ ದೊಡ್ಡ ಬುದ್ಧನ ಲೈಫಲ್ಲೇ ನೋಡಿಲ್ಲ ನಾನು ಆಯಿತಾ. ಇದೆಲ್ಲ ನೋಡಿ ಎಷ್ಟು ಬುದ್ಧಗಳು ಇಟ್ಕೊಂಡವ್ರೆ ಆಯಿತಾ. ಸೊ ಹಾಗಾಯಿತು. ಪುಣ್ಯಕ್ಕೆ ನನಗೆ 3 ಲಕ್ಷ ಡಾಂಗ್ ಅಂದರೆ 1100 ರೂಪಾಯಿ. ಒಂದು ವರ್ತ್ ಜಾಗದಲ್ಲಿ ಎಷ್ಟೊಂದು ಕಡೆ ಹೋಗಿದ್ದೀನಿ, ಸುಮ್ಮನೆ ದುಡ್ಡು ಕೊಟ್ಟಿದ್ದೀನಿ, ವೇಸ್ಟ್ ಆಗಿದೆ. ಐ ಡಿಂಟ್ ಲೈಕ್ ಇಟ್. ಲೈಕ್ ಇಂಡಿಪೆಂಡೆನ್ಸ್ ಪ್ಯಾಲೇಸ್ಗೆಲ್ಲ ಹೋಗಿದ್ದೆ, ಅಲ್ಲಿ ಹೋಚಿಮಿನ್ ಸಿಟಿಲಿ ಆಯ್ತು ಹೋಟೆಲ್ ವೇಸ್ಟ್ ಆ ಥರ ಅದೆಲ್ಲ. ಇಫ್ ಯು ಡೋಂಟ್ ವಾಚ್ ಮೈ ಚಾನಲ್ ನೋ, ಯು ವಿಲ್ ನಾಟ್ ನೋ ವಾಟ್ ಟು ಡೂ. ದೆನ್ ಯು ವಿಲ್ ಬಿ ಗೂಗ್ಲಿಂಗ್ ವೈ ಯು ವಾಂಟ್ ಟು ಗೂಗಲ್ ವೆನ್ ಯು ಹ್ಯಾವ್ ಮೈ ಚಾನಲ್ ಆಯಿತಾ. ನೋಡಿ ಹೆಂಗಿದೆ ಬುದ್ಧ ಕುತ್ಕೊಂಡು ಪ್ರೇ ಮಾಡ್ತಾವ್ರೆ. ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿ ಇಂಡಿಯಾದಲ್ಲಿ ಯಾರು ಬೇಡ್ಕೊಳ್ಳಲ್ಲ. ಇವಾಗ ಎಲ್ಲ ಬೇರೆ ಪ್ರಪಂಚದಲ್ಲೆಲ್ಲ ಬೇಡ್ಕೊಳ್ತಾರೆ
ಆಯಿತಾ. ಸೊ ದಟ್ಸ್ ಹೌ ಇಟ್ ಇಸ್. ಸೊ ಡಿಫ್ರೆಂಟ್ ಲೆವೆಲ್ಸಲ್ಲಿ ಏನು ಮಾಡಿದ್ದಾರೆ, ಡಿಫ್ರೆಂಟ್ ಟೆಂಪಲ್ ಕಾಂಪ್ಲೆಕ್ಸ್ ಕಟ್ಬಿಟ್ಟಿದ್ದಾರೆ ಅಂತ. ಯು ಕ್ಯಾನ್ ಕಮ್ ಆ್ಯಂಡ್ ಪ್ರೇ. ಇವ್ರುಗಳೆಲ್ಲ ನೋಡಿ ಬೇಡ್ಕೊಳ್ಳೋದು, ದುಡ್ಡು ಹಾಕೋದು, ಬೇಡ್ಕೊಳ್ಳೋದು, ದುಡ್ಡು ಹಾಕೋದು. ಏನು ಗೊತ್ತಾ, ಸ್ವೀಟ್ ಎಲ್ಲ ಇಲ್ಲೆಲ್ಲ ರೆಸ್ಟೋರೆಂಟ್ಸ್ ಎಲ್ಲ ಇದ್ದಾವೆ ಅಂತ ಅಕ್ಕಪಕ್ಕ ಎಲ್ಲ. ನಮ್ಮ ಕಡೆ ಎಲ್ಲ ಬ್ಯಾ 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 ಅಂತ ಬಡ್ಕೊತಾರೆ ಗೊತ್ತಾ, ಒಬ್ಬರು ಬಡ್ಕೊಳ್ಳಲ್ಲ, ಡೀಸೆಂಟಾಗಿ ಕ್ವಾಯ್ಟಾಗಿರ್ತಾರೆ. ಇವ್ರುಗಳು ಅಷ್ಟೇ, ಏನು ಕಿಚ್ಚಾಡೋದಿಲ್ಲ, ಏನೂ ಇಲ್ಲ. ಜನಗಳು ಪೀಸ್ಫುಲ್ಲಾಗಿ ಬರ್ತಾರೆ ನೋಡಿ. ಎಷ್ಟು ದೊಡ್ಡ ಗೊತ್ತಾ, ಆ ಕಲರ್ ಬಿಟ್ಟಿದ್ದಾರೆ ಲೈಟ್ಸ್ಗಳು, ಏನು ಕಾಣ್ತದಪ್ಪ. ಹಿಂಗಿತ್ತು ಸ್ಟಾರ್ಟಿಂಗಲ್ಲಿ, ಕಾಣುತ್ತಾ? ಹಂಗೆ ಕಟ್ಟಿ ಅದನ್ನ ಕಟ್ಕೊಂಡು ಕಾಂಪ್ಲೆಕ್ಸ್ ಎಲ್ಲ ಹಿಂಗೆ ಬಂದಿದೆ. ಇವು ನನ್ನ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟ. ಐ ಲವ್ ದಿಸ್ ಬಾಯ್. ಸೊ ಇನ್ನೊಂದು ಕಡೆ ಇನ್ನೊಂದು ಟೆಂಪಲ್, ಕಾಮನ್ ಹತ್ತದ ಅಂದರೆ ಸ್ವಲ್ಪ ಅಷ್ಟೇ ನಡೆಯೋದು. ಮಿಕ್ಕಿದೆಲ್ಲ ನನಗೆ ಇದಕ್ಕೆ ಎಲೆಕ್ಟ್ರಿಕ್ ಕಾರೇ ಕರ್ಕೊಬಂತು ನನಗೆ, ಆಯಿತಾ. ಸೊ ಇಲ್ಲೆಲ್ಲ ನೀವು ಚೂ ಬಿಟ್ಕೊಂಡು ಹೋಗ್ಬೇಕು, ಆಯಿತಾ. ದಟ್ಸ್ ಒನ್ ಥಿಂಗ್. ಅದು ಕ್ಲೀನ್ನೆಸ್ ವೆರಿ ಇಂಪಾರ್ಟೆಂಟ್. ಸಿ ಕೆಳಗೂ ಎಷ್ಟೊಂದು ಲೆವೆಲಲ್ಲಿ ಬೆಡ್ಕೊಂಡು ಬರ್ತಾರೆ. ಅವ್ರಿಗೆ ಸುಸ್ತಾಗಿಲ್ವ ಕೇಳೋಕ್ಕೆ ಅಂದರೆ ಜನಗಳಿಗೆ ಐಮ್ ಥಿಂಕಿಂಗ್, ಆಯಿತಾ. ಸೊ ಎಷ್ಟು ಅಂತ ಬೇಡ್ಕೊಳ್ತಾರೆ, ಅಷ್ಟೊಂದು ಆಸೆ ಅವ್ರಿಗೆ. ಯಾವ್ದಾದ್ರು ಎಲ್ಲಾದ್ರೂ ಅಪ್ಲಿಕೇಶನ್ ಅಪ್ರೂವ್ ಆದರೆ ಸಾಕಂತ ಇರ್ತಾಯಿದ್ರೆ, ನಾನಿಲ್ಲಿ ಆಟ ಆಡ್ಕೊಂಡು ಕ್ಯಾಮ್ರಾ ಹಿಂಗೆ ಸುತ್ಕೊಂಡು ಹಂಗೆ ಸುತ್ಕೊಂಡು ಎಷ್ಟೊಂದು ಫುಟೇಜ್ ಇತ್ತು, ಆಯಿತಾ. ಬ್ಯಾಟ್ರಿ ಎಲ್ಲ ಖಾಲಿ. ಇದು ರೆಸ್ಟೋರೆಂಟಿಂದ ನಡ್ಕೊಂಡು ಬಂದರೆ ನಿಮ್ಗೆ ಕಾಣೋದು ನೋಡಿ. ಅಯ್ಯೋ ಆಯಿತಾ. ನಾನು ಎಷ್ಟು ಸುಸ್ತಾಗಿಬಿಟ್ಟಿದೆ ಅಂದರೆ, ನನ್ನ ಕೈಲಿ ಡ್ರೋನ್ ಇದೆ ಅಂತಲೇ ಮರ್ತಾಗ್ಬಿಟ್ಟು, ಡ್ರೋನ್ ಆರಿಸ್ಬೋದು ಅಂತಲೇ ನನಗೆ ಮರ್ತಾಗ್ಬಿಟ್ಟಿದೆ, ಆಯಿತಾ. ಆಮೇಲೆ ನೋಡಿ ಬೈದಿನ್, ಆಯಿತಾ. ಸೊ ಡಿಫ್ರೆಂಟ್ ಇದೆ ಅಪ್ಪ. ಫೋಟೋ ವೀಡಿಯೋ ಎಲ್ಲ ನೋಡ್ಬೇಕಂದ್ರೆ ಅಯ್ಯೋ ಏನು ಗೊತ್ತಾ, ಹನ್ನೊಂದಿಂದ ಬರ್ತಾರೆ ದುಡ್ಡು ಮಿಕ್ಸಕ್ಕೆ. ಒಂದು 50 ಕಿಲೋಮೀಟ್ರ್ ಟೂರ್ ಪ್ಯಾಕೇಜಲ್ಲಿ ಬರ್ತಾರೆ. ಇವತ್ತು ನಾನು ನೋಡ್ತಾ ಇರೋದು ಒಂದು, ನೆಕ್ಸ್ಟ್ ಇನ್ನೇ 2 ವೀಡಿಯೋದಲ್ಲಿ ನೋಡ್ತೀರಾ. ನಾನು 2 ದಿವಸ ತಗೊಳ್ತೀನಿ ಅದು ನೋಡೋಕ್ಕೆ, ಆಯಿತಾ. ಇನ್ನೊಂದು ನೋಡೋಕ್ಕೆ ಇನ್ನೊಂದು ದಿವಸ ಅಂದರೆ 3-4 ದಿವಸ ಇಲ್ಲೇ ಉಳ್ಕೊಳ್ತೀನಿ. ಬುದ್ಧ ನೋಡಿ, ಲಾಫಿಂಗ್ ಬುದ್ಧ. ಇದೊಂದೇ ಜಾಗ ಮಾತ್ರ ತುಂಬ ನಡಿಬೇಕಾಯಿತು, 10 ನಿಮಿಷ ನಡಿಬೇಕಾಗತ್ತೆ ಅಷ್ಟೇ, ಆಯಿತಾ. ಎಲ್ಲ ಹೇಳ್ತೀನಿ ಬನ್ನಿ. ಎಲ್ಲ ಟೆಂಪಲ್ಸ್, ಚಿಕ್ಕ ಟೆಂಪಲ್, ಆಯಿತಾ. ಚಿಕ್ಕ ಗುಹೆಯಲ್ಲಿ ಒಂದೊಂದು ದೇವ್ರುಗಳು. ನಮ್ಗೆ ಯಾವ ದೇವ್ರು ಗೊತ್ತಿಲ್ಲ, ಬೇಕಾದ್ರೆ ನೀವು ನೋಡ್ಕೊಳ್ಳೆಲ್ಲ ಬರ್ದಿರ್ತಾರೆ, ತೋರಿಸ್ಬಿಡ್ತೀನಿ. ನಾನು ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ. ಏನು ಮಾಡ್ತಾರೆ, ಅಲ್ಲಿಂದ ಬರ್ತಾರೆ, ಹನ್ನೊಂದಿಂದ ಬರ್ತಾರೆ, ಈ ಜಾಗ ನೋಡ್ತಾರೆ. ಮತ್ತು ತ್ರಾಂಗ್ಯಾನ್ ಅಂತಿದೆ, ಅದು ಬೋಟಿಂಗ್ದು ಸೂಪರಾಗಿದೆ, ಅದು ವ್ಯೂ. ಅದು ತೊಗೊಂಡಿದ್ದೀನಿ ಫುಟೇಜು, ಆಯಿತಾ. ಅದನ್ನ ಇದ್ರಲ್ಲಿ ಹಾಕಿಲ್ಲ. ಆಮೇಲೆ ಮಟ್ಕೆ ಬಂತಿದೆ, 600 ಮೆಟ್ಲು ಹತ್ಕೊಂಡೋಗಿ ಇಳಿಬೇಕು. ಆಮೇಲೆ ಇನ್ನೊಂದು ಜಾಗದಲ್ಲಿ, ಇನ್ನೊಂದು ಕಡೆ ವಿಲೇಜಲ್ಲಿ ಯು ಹ್ಯಾವ್ ಟು ಗೋ ವೇರ್ ಯು ಗೆಟ್. ಅದೆಲ್ಲ ನೀವು ಇಫ್ ಯು ವಾಂಟ್ ಟು ಸಿ ಇನ್ 1 ಡೇ ಅಂದರೆ ಹೌ ಇಸ್ ಇಟ್ ಪಾಸಿಬಲ್? ಇಲ್ಲ 4 ಟ್ರಿಪ್ ಹೊಡಿಬೇಕು, ದುಡ್ಡು ಮಿಕ್ಸ್ ಹೇಳ್ತೀವಿ. ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಅಲ್ಲಿಂದ ಒಂದೇ ದಿವಸಕ್ಕೆ ಬಂದುಬಿಟ್ಟು 2 ಗಂಟೆಯಲ್ಲಿ ಏನು ನೋಡೋಕ್ಕೆ ಸಾಧ್ಯ? ಅದು ರೂಮ್ ಹೋಗಿದೆ ಎಷ್ಟು ನನಗೆ ದಬಾಕ ಬಿಡ್ತಾರೆ. ನಾನು ಇದನ್ನ ನೋಡ್ಕೊಂಡು ಬಂದೆ, ರೂಮಲ್ಲಿ ದಬಾಕೊಂಡು. ಇವಾಗಲೂ ದಬಾಕೊಂಡು ನಾನು ಐ ಆಮ್ ಡೂಯಿಂಗ್ ದ ವಾಯ್ಸ್ ಓವರ್, ಆಯಿತಾ. ಆಚೆ ಹೋಗೋಣ ಅಂದರೆ, ಎಲ್ಲಾದ್ರೂ ಸುತ್ಕೊಂಬರೋಣ ಅಂದರೆ ಆಲ್ರೆಡಿ ನಾವು ವೇರ್ ಟು ಗೋ. ಬಟ್ ಮಳೆ ಆಚೆ ವಿಂಡಲ್ಲಿ ನೋಡಿದ್ರೆ ಹಿಮ್ಮ ಚಳಿ. ಇಲ್ಲಿ 21 ಡಿಗ್ರಿಗೆ ಎ ಸಿನ ಹಾಕ್ಕೊಂಡಿದ್ದೀನಿ, ಆಯಿತಾ. ಎಲ್ಲ ನೋಡಿ ಹಿಂಗೆ ಪ್ರೇ ಮಾಡ್ತಾರೆ. ಎ ಸಿನ ಹಾಕ್ಕೊಂಡಿದ್ದೀನಿ, ಬ್ಲ್ಯಾಂಕೆಟ್ ಒಳಗೆ ಚೆನ್ನಾಗಿದೆ. ಆಚೆ ಓಕೆ ಇಂಟ್ರೆಸ್ಟ್ ಇಲ್ಲ. ಒಂದ್ಸರಿ ಬಿಸಿ ಸ್ನಾನ ಮಾಡಿಬಿಟ್ರೆ ಹಂಗೆ ಲಕ್ಕಂದು ಹೋಗ್ಬಿಡ್ಬೋದು. ಎಲ್ಲೋ ಹೋಗೋದು ಏನೂ ಕಾಣಿಸಲ್ಲ, ಅಷ್ಟು ಹಿಮ ನೋಡಿ. ಏನೋ ಒಂದು ಡ್ರ್ಯಾಗನ್ ಇಲ್ಲಿ ಏನೋ ಡೆವಲಪ್ಮೆಂಟ್ ಮಾಡ್ತಾನೆ. ಹುಡುಗಿ ಕೈಲು ಬೈಲು ಬಾರೋಲ್ಲ ಏನು ಹಂಗೆ ಓಡಾಡ್ಬಿಟ್ಟು ಅವನು. ಬರೀ ಇಂಡಿಯಾದಲ್ಲ ಸ್ವಾಮಿ, ಇದು ಪ್ರಪಂಚದಲ್ಲಿ ಎಲ್ಲ ಕಡೆನೂ ಹಂಗೆ ಹುಡುಗಿರು. ಬನ್ನಿ ಕರ್ಕೊಂಡು ಹೋಗ್ತೀನಿ. ಇದು ನೋಡಿದ್ರೆ ಇದನ್ನು ಹತ್ಬೇಕಾ ನಾನು ಅಂತ ಯೋಚನೆ. ಇಲ್ಲಿ ಒಂದು ಓದಾಗುತ್ತವ ಹುಡುಗ ಮುಂದೆ, ಅವ್ನು ಡ್ರೋನ್ ಆರಿಸ್ತಾ ಇದ್ದ. 50 ತೆರಿಗೆ ಆರಿಸ್ಬೋದ ಇಲ್ಲಿ? ಅದು ಬಿಟ್ಟು ಆರಿಸ್ಬಿಟ್ಟೆ. ಫಸ್ಟ್ ಶಾಟ್ ತೋರಿಸ್ತಾ ಇಲ್ಲ ನಿಮಗೆ. ಎಂಟ್ರ್ ಆಗಿದ ತಕ್ಷಣ ಎಲಿವೇಟ್ರ್ ಕುಸ್ಸು, ಎಲಿವೇಟ್ರ್ ಅಂದ್ಬಿಟ್ಟು ಮೆಟ್ಲು ತೋರಿಸ್ತಾನೆ. ಇದಕ್ಕೆ ಎಲಿವೇಟ್ರ್ ಅಂತಾರ ಅಂತ ನಾನು ಆಳ್ಕೊಂಡು ಆಗ್ತಾಯಿದ್ದೀನಿ. ಅವಳು ನೋಡಿದ್ಮೇಲೆ ನನಗೆ ನಗು, ನನಗೆ ಫುಲ್ ನಗು. ಅಯ್ಯೋ ಇದಕ್ಕೆ ಎಲಿವೇಟ್ರ್ ಅಂತದ. ಒಂದು ಫ್ಲೋರ್ ಹತ್ತಿಬಿಟ್ಟೆ. ಅಪ್ಪ ಇನ್ನೆಷ್ಟು ಫ್ಲೋರ್ ಅಂತ ಸಿಕ್ಕಿಬಿಡ್ತು ನನಗೆ ಲಿಫ್ಟು. ಇನ್ನು 12 ಫ್ಲೋರ್ಗೆ ಟೆನ್ಷನ್. ಅವಳು ಕೂತ್ಕೊಂಡೇ ಬಿಟ್ಲೆ ಅವಳು. 12 ಫ್ಲೋರ್ ಅಂತ ತಗೊಂಡೋಯ್ತು. ಆದರೆ ನಮ್ಮ ಇದಿದ್ದ ಹೋಚಿಮಿನ್ ಸಿಟಿಯಲ್ಲಿ ಹೋಗುತ್ತಲ್ಲ ಸ್ಪೀಡ್, ಆ ಸ್ಪೀಡಲ್ಲಿ ಹೋಗಲಿಲ್ಲ ಅದು. ನೋಡಿ ಎಲ್ಲ ಇಲ್ಲಿ ಕೂತ್ಕೊಂಡು ಬಿಟ್ಟವ್ರಿ ಸುಸ್ತುಂಡಿ. ಆಚೆ ಬರೋಕ್ಕೆ ಹೆಂಗೆ ಬರಬೇಕು, ಆಚೆ ಒಳಗೆ ಹೋಗಿ ಹೆಂಗೆ ಹೋಗ್ಬೇಕು, ಯಾರೋ ಮಾರ್ಕ್ಸ್ ಎಲ್ಲ. ಆಚೆ ಬಂದರೆ ಇಲ್ಲಿಂದ ಹಿಂಗೆ ಕಾಣುತ್ತೆ ನೋಡಿ. ಓ ಸೂಪರಿಗಿದೆ, ಆಯಿತಾ. ಮೇಲಿಂದ ಹಿಂಗೆ ಕಾಣುತ್ತೆ, ನೋಡ್ಬಿಡೋಣ. ಯಾಕಂದರೆ ಡ್ರೋನಲ್ಲಿ ಮಿಸ್ ಆಗಿಬಿಟ್ಟಿದ್ರೆ ಏನಾದರೂ
ಆಯಿತಾ. ಅದಕ್ಕೆ ನೋಡ್ತಾ ಇದ್ದೀನಿ. ಯಾಕಂದ್ರೆ ಡ್ರೋನಲ್ಲಿ ಇನ್ನೂ ಫುಟೇಜ್ ಇದೆ, ಅದು ನನಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನಿಮಗೆಲ್ಲ ಅವಸರ ಅಲ್ಲ, ಯಾಕಂದರೆ ಹೆಂಗೆ ಆಡ್ತೀರಂದರೆ 7 ತಿಂಗಳ ಥರ ಆಡ್ತೀರಿ ಅಂದರೆ, ಆಯಿತಾ. ಇಲ್ಲೂ ಫಾಸ್ಟ್ ಅದನ್ನು ಫಾರ್ವರ್ಡ್ ಮಾಡ್ತಾರೆ ಜನಗಳು. ಇರೋದೇ ಚಿಕ್ಕ ವೀಡಿಯೋ, 12-13 ನಿಮಿಷ ಇರುತ್ತೆ ವೀಡಿಯೋ, ಅದನ್ನೇ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ನಾನು ನೋಡಿರೋದೆಲ್ಲ ಫುಟೇಜ್ ಎಲ್ಲ ನಿಮ್ಗೆ ತೋರಿಸ್ಬಿಟ್ರೆ ಅಷ್ಟೇ, ನೋಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನೋಡೋಲ್ಲ ಯಾರು. ಮೋಸ್ಟ್ಲಿ ನಾನು ಇಂಡಿಯಾದಲ್ಲಿ ಕನ್ನಡದ ಮೋಸ್ಟ್ ಫೇಮಸ್ ಯೂಟ್ಯೂಬರ್ ಇರಬೇಕು, ಫ್ಲಾಪ್ ಆಗಿರೋದು. ನನ್ನ ಸಬ್ಸ್ಕ್ರೈಬರ್ಸ್ಗಿಂತ ಜಾಸ್ತಿ ವೀಡಿಯೋಸ್ ಇದೆ ಗೊತ್ತಾ. ಫಸ್ಟ್ ಅನಿಸುತ್ತೆ ಸಬ್ಸ್ಕ್ರೈಬರ್ಸ್ಗಿಂತ ವೀಡಿಯೋಸ್ ಜಾಸ್ತಿ ಇದೆ ನನ್ನಲ್ಲಿ. ಇದು ಮುಗಿತಲ್ಲ, ಇನ್ನು ಹೋಗೋಣ ಅಂದ್ಕೊಂಡೆ ನಾನು. ನವಿಗಳಿದ್ವು, ಅಲ್ಲೆಲ್ಲ ಫೋಟೋಸ್ ತಗೊಳಕ್ಕೆ ಟ್ರೈ ಮಾಡ್ತಾರೆ. ಏನು ತಗೊಳ್ತಾರೆ, ಉದ್ದುದ ಸ್ಟಿಕ್ ಇರಬೇಕು, ಇಲ್ಲ ನನ್ನ ಥರ ಡ್ರೋನ್ ಇರಬೇಕು. ಇಲ್ಲಾಂದ್ರೆ ಯಾರೋ ಮೇಲೆ ಹತ್ತಾದ್ರು, ಏನು ಅಂತ ನೋಡೋಕೆ ಬಂದರು. ಅಯ್ಯೋ ಇದು ಮಿಸ್ ಮಾಡಿಬಿಟ್ಟು ಹೋಗ್ಬಿಡ್ತಿದ್ನಲ್ಲ ಅಂದ್ಬಿಟ್ಟು, ಆಯಿತಾ. ಬಂದೆ, ಚೆನ್ನಾಗಿತ್ತು. ಎಲ್ಲ ಸ್ವಲ್ಪ ಖಾಲಿ ಆಗಲಿ, ಆಮೇಲೆ ಹಿಂಗೆ ಸುತ್ತನಾ ಅಂತ ನೋಡಿದೆ. ಆದರೆ ಡುಮ್ಮಿ ನನ್ನ ಬಿಡೋದೇ ಇಲ್ಲ ಅಂತಲ್ಲ, ಇಲ್ಲೇ ಸೈತಾಳೆ. ಹಿಂಗಿಂದ್ರೆ ಇಲ್ಲಿಂದ ಆಚೆ ಹೋಗೋಣ. ಆಚೆ ಹೋದ್ಮೇಲೆ ನಿಮಗೆ ಆಚೆ ಎಲ್ಲ ಸ್ವಲ್ಪ ತೋರಿಸ್ತೀನಿ ನೋಡಿ. ಎಲ್ಲ ಕಡೆ ಬುದ್ಧ ಮತ್ತು ಸಖತ್ತಾಗಿದೆ ರೈಡ್ ಮಾತ್ರ. ಐಮ್ ಟೆಲ್ಲಿಂಗ್ ಯು, ಸೈಕಲಲ್ಲಿ ಬಂದುಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೈಕಲ್ ಹೊಡ್ಕೊಂಡು ಬಾಡಿ ಎಲ್ಲ ಬಿಸಿ ಮಾಡಿಕೊಂಡು ಎಲ್ಲ ನೋಡಿದ್ರು ಲೈಕು ವ್ಯೂ ಮಾತ್ರ ಹೆಂಗೆ ಗೊತ್ತಾ. ನನ್ನ ಮೌಂಟೇನ್ಸ್ ಇಲ್ಲಿ ಹೆಂಗಿದೆ ಗೊತ್ತಾ. ನಾನು ಥೈಲ್ಯಾಂಡಲ್ಲಿ ನೋಡಿದ್ದೆ, ಸಮುದ್ರ, ಖಾಲಿ ಸಮುದ್ರ ಇರುತ್ತೆ ಗೊತ್ತಾ. ಅಲ್ಲಿ ನೋಡಿದ್ರೆ ನೀರು, ಇಲ್ಲಿ ನೋಡಿದ್ರೆ ನೀರು. ಅಲ್ಲಿ ಮಧ್ಯದಲ್ಲಿ ಪರ್ವತಗಳು ಎದ್ದು ಬಂದುಬಿಟ್ಟವೆ. ಅದೇ ಥರ ಇಲ್ಲೂ ಇದ್ದಾವೆ, ಇಲ್ಲೇನು ಹಂಗೇನೆ. ಬಟ್ ಏನಂದ್ರೆ ಲ್ಯಾಂಡು. ಈಗ ನಾವು ಬೈಕ್ ಓಡಿಸಿದೀವಲ್ಲ, ಆ ಬೈಕ್ ಜಾಗದಲ್ಲಿ ಅಲ್ಲೆಲ್ಲ ಸಮುದ್ರ ಇರ್ತದೆ. ಇಲ್ಲೊಂದು ಪರ್ವತ ಎದ್ದು ಬಂದುಬಿಟ್ಟಿದೆ ಸಮುದ್ರ. ಅದು ನೋಡಿಲ್ವಾ ಥೈಲ್ಯಾಂಡ್ ವೀಡಿಯೋಸು? ನೋಡಿ ನೀವು, ಗೊತ್ತಾಗುತ್ತೆ. ಅಲ್ಲೂ ಹೋಗ್ತಿದ್ದೀನಿ ಮತ್ತೆ. ಯಾಕೆ ಅಷ್ಟೊಂದು ಆಸೆ ನನಗೆ ಥೈಲ್ಯಾಂಡನ್ನು. ವಿಯೆಟ್ನಾಮ್ ಡೆಫಿನೆಟ್ಲಿ ಐಮ್ ಕಮಿಂಗ್ ಬ್ಯಾಕ್. ಇದು ನೋಡಿ, ಇದೇ ಬ್ರಿಡ್ಜ್ಗೆ ನಾನು ಹತ್ಕೊಂಡೋಗಿ ತೋರಿಸ್ತಾ ಇಲ್ಲ. ಹೋಗಿದ್ದು ನ್ಯಾಪ್ಗೆ ಇದೆಯಲ್ಲ, ನಾನು ಇದ್ದೆ ಅಂತ ಗೊತ್ತಲ್ಲ. ಬೇರೆ ಯಾರಾದ್ರೂ ಫುಟೇಜ್ ತಗೊಳ್ಳಲ್ಲ ಸ್ವಾಮಿ. ನಾನು ಹತ್ಬೇಕಂತೀರ, ಆಯ್ತು ತಗೊಳ್ಳಿ, ಹತ್ಕೊಂಡ್ಬಿಡ್ತೀನಿ. ಹತ್ಬಿಟ್ಟು ತೋರಿಸ್ತೀನಿ. ಸಾಕತ್ತಾಗಿದೆ ಮಾತ್ರ. ಬೈಕು ತೊಗೊಂಡು ಬರ್ಬೋದು. ತಗೊಂಡು ಬಂದುಬಿಟ್ಟು ಅದು ಫಾಲೋ ಮೀ ಅಂತ ಹೇಳಿದ್ರೆ ನನಗೆ ಈ ಜಾಗ ನೋಡಿದ್ರೆ, ಈ ಜಾಗ ನ್ಯಾಪ್ಗೆ ಟೆಂಪಲ್ ಅದ ಹತ್ರ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಕೆಳಗೇ ತಳ್ಳಿದ್ದು ನಾನು. ಅದು ಡ್ರೋನ್ ನೋಡಿ, ನ್ಯಾಪ್ಗೆ ಇದೆ ಡ್ರೋನ್ ಕೆಳಗಿನ ತಳ್ಳ ಅದು, ಆಯಿತಾ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಬಟ್ ರೈಡ್ ಮಾತ್ರ ಸೂಪರ್ ಇದೆ. ಐ ಜಸ್ಟ್ ವೇಟೆಡ್ ಲಾಂಗರ್. ಹೇಳ್ದಲ್ಲ, ಎಲ್ಲಿ ನೋಡಿದ್ರು ಪರ್ವತ. ಇಟ್ಸ್ ಬ್ಯೂಟಿಫುಲ್. ಕಣ್ಣಿಗೆ ಮಾತ್ರ ತಂಪು ಅಂದರೆ ತಂಪು. ಯು ಶುಡ್ ಡೆಫಿನೆಟ್ಲಿ ಕಮ್ ಟು ನಿನ್ಪಿಂಗ್, ಆಯಿತಾ. ಇಟ್ ಶೋ ಕಾಣ್ತಾ ಎಲ್ಲಿ ನೋಡಿದ್ರು ಚಿಕ್ಕ ಪರ್ವತ. ಇಟ್ ರಿಮೈಂಡ್ಸ್ ಮೀ ಆಫ್ ಉತ್ತರಾಖಂಡ್. ಬಟ್ ಉತ್ತರಾಖಂಡಲ್ಲಿ ಏನಂದರೆ ಅದು ದೊಡ್ಡ ಪರ್ವತ. ಅದು ಇದು ಚಿಕ್ಕ ಪರ್ವತ. ಮಧ್ಯದಲ್ಲಿ ಟನಲ್, ಆಯಿತಾ. ಟನಲ್ಗಳು ಕೆಟ್ಕೊಂಡ್ಬಿಟ್ಟವ್ರೆ. ಅದು ನಾನು ಫುಟೇಜ್ ತಗೊಳ್ಬೇಕು, ಬಿಡೋಕ್ಕಾಗೋದೇ ಇಲ್ಲ, ಆಯಿತಾ. ಈ 3 ದಿವಸ ಸಖತ್ತಾಗಿರುತ್ತೆ ಅನಿಸ್ತು. ವೆದರ್ ಸರಿಗಿದೆ, ಇಲ್ಲಾಂದ್ರೆ ಫುಟೇಜ್ ಹೋಯ್ತು. ಬಟ್ ಜಾಗ ಯಾವುದು ಅಂತ ಹೇಳ್ಬಿಡ್ತೀನಿ. ಅದು ಇನ್ನೊಂದು ತಿಂಗಳು ಬಿಟ್ಟು ಬಂದಿದ್ದರೆ ನಾನು, ಮಳೆಗಾಲ ಹೋಗ್ಬಿಟ್ಟಿರೋದು, ಬಿಸಿಲು ಕಾಲ, ಆಯಿತಾ. ಆಲ್ರೆಡಿ ಬೆಳ್ಳಗಿದ್ದವನು ಫುಲ್ಲ ಕಪ್ಪಾಗ್ಬಿಟ್ಟಿದ್ದೀನಿ, ಸುಟ್ಟಾಗ್ಬಿಟ್ಟು ಚರ್ಮ ಎಲ್ಲ ಕಿತ್ಕೊಂಡು ಬರ್ತದೆ. ಕಾಣುತ್ತೆ ಹೆಂಗಿದೆ. ಇನ್ನೊಂಟ ನಾನು ಇರಲಿ ಬಿಡಿ, ನಮಗೇನಾದ್ರು ಬೇಕು. ಯಾವನೋ ಕಷ್ಟಪಟ್ಟು ನಮ್ಮ ಬಾಡ ನಾವು ಓಡಿಸ್ಕೊಂಡು ಹೋಗ್ಬೇಕು, ಆಯಿತಾ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಡ್ಕೊಳ್ಳಿ. ಅದು ವೆದರ್ ಚೆನ್ನಾಗಿರಬೇಕು. ಬಿಸಿಲಿಗೆ ಬಂದರೆ ಸಾಕಾಗಿ ಫುಟೇಜ್ ತಗೊಳ್ತೀನಿ ನೋಡ್ತಾ. ನನಗೆ ಹೆಂಗಿರ್ತದೆ ಅಂದರೆ, ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಲೈಫ್. ಬಾಯ್.